Medical bill 2000 3000 and they are all very proud of spending on medicine. Weight ಆಯಿತು, ಓವರ್ ವೆಯ್ಟ್ ಆಯಿತು, ಕಾಲ್ಗೆ ನೋವು ಬರ ಹೇಳಿದ್ರು ಇದಕ್ಕೆ ಆಪರೇಷನ್ ಬಿಟ್ಟರೆ ಕಾಲು ನೋವು ಇದ್ದಿದ್ದು ತುಂಬ ಕಡಿಮೆ ಆಗಿದೆ. ಅಲರ್ಜಿ ಯಾವ ಕಡೆಯಿಂದ ಬರುತ್ತೆ ಅಂತಂದು ಕಂಡುಹಿಡಿಯೋಕ್ಕೆ ಕೂಡ ನಮಗೇನು ಗೊತ್ತಿರಲಿಲ್ಲ. ಡಾಕ್ಟ್ರುಗಳಿಗೂ ಕೂಡ ಕರೆಕ್ಟಾಗಿ ಆಹಾರದೊಳಗೆ ಯಾವ್ಯಾವ್ದು ಇದು ಮಾಡಿದಾರೋ 3-4 ದಿವಸ ಊಟ ಮಾಡಿಸಿ ಅದರೊಳಗೆ ಇದಾಗಿ ಈ ಅಲರ್ಜಿಯಿಂದನೇ ನಿನಗೆ ಆಗಿದೆ ಅಂತ ಒಂದು ಪಾಯಿಂಟ್ ನನಗೆ. ನಮಸ್ಕಾರ, ನನ್ನ ಹೆಸರು ಪದ್ಮಾ ವಿಜಯಾದ್ರಿ ಅಂತ. ನಾನು 79.5 ಇಯರ್ಸ್ ಏಜ್. ಈಗ ಸೀನಿಯರ್ ಕಮ್ಯುನಿಟಿ ಒಳಗೆ ಇರ್ತೀವಿ ಬೆಂಗಳೂರೊಳಗೆ. ಓಝೋನ್ ಅರ್ಬಾನ ಅಂತ ಇದೆ, ಅದರೊಳಗೆ ಸೆರೀನ್ ಅರ್ಬಾನ ಅಂತ ನಮ್ಮ ಸೀನಿಯರ್ ಕಮ್ಯುನಿಟಿ ಇದೆ. ನಾನೀಗ ನೋಡ್ತಾ ಇರೋ ಪ್ರಕಾರ ಸೀನಿಯರ್ಸ್ ಅಲ್ಲಿ ಬಂದು ಎಷ್ಟೊಂದು ಜನ ವೀಲ್ ಚೇರ್ ಒಳಗೆ ಓಡಾಡ್ತಾರೆ. ಎಷ್ಟೊಂದು ಮೋಸ್ಟ್ಲಿ 60% ಐ ಥಿಂಕ್ ಬ್ಲಡ್ ಪ್ರೆಷರ್ ಇದೆ, ಕೆಲವರಿಗೆ ಶುಗರ್ ಅದೇ, ಮತ್ತು ಇನ್ನೂ ಏನೇನೋ ಕಾಯಿಲೆಗಳಿವೆ. ಎಲ್ಲರಿಗೂ ನನಗೆ ಆಶ್ಚರ್ಯ ಆಯಿತು. ಮೆಡಿಕಲ್ ಬಿಲ್ 2000 3000 ಆ್ಯಂಡ್ ದೇ ಆರ್ ಆಲ್ ವೆರಿ ಪ್ರೌಡ್ ಆಫ್ ಸ್ಪೆಂಡಿಂಗ್ ಆನ್ ಮೆಡಿಸನ್. ದಟ್ ಐ ನೋಟಿಸ್ಡ್. ಸೊ ದಟ್ ಈಸ್ ದ ಥಿಂಗ್ ಐ was wondering how these people are spending that much, 2000-3000 regularly. ಸೊ ಮೆಡಿಕಲ್ ಶಾಪಿಂದ ಅವರು ಕಾಂಟ್ರಾಕ್ಟೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನನಗೆ ಈ ಕ್ಯಾಂಪಿಗೆ ಬರೋ ಒಂದು ಏನು ಉದ್ದೇಶ ಇರಲಿಲ್ಲ, ಯಾಕೆಂದರೆ ನನಗೇನು ಬ್ಲಡ್ ಶುಗರ್ ಆಗಲಿ BP ಆಗಲಿ ಏನಿರಲಿಲ್ಲ. ಓನ್ಲಿ ಥಿಂಗ್ ಈಗ ವಯಸ್ಸು ಬರ್ತಾ ಸ್ವಲ್ಪ ವಯಸ್ಸಾಯಿತು, ವೆಯ್ಟ್ ಆಯಿತು, ಓವರ್ ವೆಯ್ಟ್ ಆಯಿತು, ಕಾಲಿಗೆ ನೋವು ಬರೋಕ್ಕೆ ಶುರುವಾಯಿತು. ಕಾಲು ನೋವು ಬಂದು ಅದು ಮಂಡಿ ಒಳಗೆ ಆಸ್ಟಿಯೋಪೋರೋಸ್ ಏನೋ ಹೇಳ್ತಾರೆ, ಆಸ್ಟಿಯೋಪೊರೋಸಿಸ್ ಅಂತ ಏನೋ ಹೇಳ್ತಾರೆ. ಅದಕ್ಕೆ ಕೆಲವು ಡಾಕ್ಟ್ರು ಹೇಳಿದ್ರು ಇದಕ್ಕೆ ಆಪ್ರೇಷನ್ ಬಿಟ್ಟರೆ ಬೇರೆ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿದ್ರು. ಸೊ ಏನು ಮಾಡೋಕ್ಕಾಗುತ್ತೆ, ಇದ್ರ ನಮ್ಮ ಲೈಫ್ ಲಾಂಗ್ ಇದೇ ಜೊತೆಲೇ ಹೋಗಬೇಕಂತ ನಮಗೆ ತೀರ್ಮಾನ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡಿದ್ದಾಯಿತು. ಆಮೇಲೆ ಈ ಒಂದು ಕ್ಯಾಂಪು ನಮ್ಮ ಚಿನ್ಮಯ ಮಿಷನ್ನಿಂದ ನನಗೆ ಇನ್ವಿಟೇಷನ್ ಬಂತು, ಬನ್ನಿ ಅಂತ. ಆಗಲೂ ನಾನೇನು ಅಷ್ಟೊಂದು ಗಮನ ಕೊಡಲಿಲ್ಲ. ಎಲ್ಲಿದೆಯೋ ಗೊತ್ತಿಲ್ಲ, ಕೋಲಾರದೊಳಗೆ ಇಂಟೀರಿಯರ್ ಪ್ಲೇಸು, ಮತ್ತು ಈಗೆಲ್ಲೋ ಬೇಕಾದಷ್ಟು ನೂರಾರು ನೇಚರ್ ಕ್ಯೂರ್ ಕ್ಲಿನಿಕ್ಸ್ ಎಲ್ಲನೂ ಆಗಿಬಿಟ್ಟಿವೆ. ಸೊ ಹೇಗಿರುತ್ತೋ, ಸುಮ್ಮನೆ ಒಂದು ದುಡ್ಡು ಕಿತ್ಕೊಳ್ಳೋಕ್ಕೋಸ್ಕರ ಇವ್ರು ಮಾಡ್ತಿದ್ದಾರೆ ಅಂತ ಒಂದು ಭಾವನೆಯೇ ಇತ್ತು. ಹಾಗಾಗಿ ಒಂದು ಬರಲಿಕ್ಕೆ ಟ್ರಾನ್ಸ್ಪೋರ್ಟ್ ಕೂಡ ಏನೂ ಅನುಕೂಲ ಇಲ್ಲ. ನಾವೆಲ್ಲ ಕೈಲಾಗ್ದವರು ಈಗ 80 ವರ್ಷದೊಳಗೆ ಹೇಗೆ ಯಾರಾದರೂ ಜೊತೆಗೆ ಬೇಕು. ಸೊ ಇವೆಲ್ಲ ಯೋಚನೆ ಮಾಡಿ ಇದನ್ನು ನಾನು ಬಿಟ್ಟುಬಿಟ್ಟೆ, ನಿರಾಶೆ ಆಗಿಬಿಟ್ಟೆ. ಆಮೇಲೆ ಅಂದರೆ ನನಗೆ ಇಷ್ಟೊಂದು ಚೆನ್ನಾಗಿದೆ ಅಂತ ಗೊತ್ತಿರಲಿಲ್ಲ, ಬಂದಮೇಲೆ ಮಾತ್ರ ಗೊತ್ತಾಯಿತು. ಬಂದ ತಕ್ಷಣ ಎಲ್ಲ ಇವರು ಚೆನ್ನಾಗಿ ಚೆಕ್ ಮಾಡಿ ಬ್ಲಡ್ ಇಲ್ಲ, ಶುಗರ್ ಇಲ್ಲ, ಇದು BP ಇಲ್ಲ, ಏನೂ ಇಲ್ಲ, ಕಾಲು ನೋವಿಂದು ಒಂದು ಸ್ವಲ್ಪ ಥೈರಾಯ್ಡ್ ಇದೆ ಅಂತ ಹೇಳಿದ್ದಕ್ಕೆ, ಇದು ನಿಮಗೆ ಏನು ಯೋಚನೆ ಮಾಡಬೇಡಿ, 7 ಡೇಸ್ ಒಳಗೆ ನೀವು ತುಂಬ ಕರೆಕ್ಟಾಗಿ ಆಗಿಬಿಡ್ತೀರಿ ಅಂತ. ಆಮೇಲೆ ಊಟ ನೋಡಿದರೆ ಸ್ವಲ್ಪ ಎಲ್ಲನೂ ಬೇರೆ ಕಡೆ ಎಲ್ಲ ಪಥ್ಯ ಅಂತ ಹೇಳ್ತಾರೆ, ಆದರೆ ಇಲ್ಲಿ ಪಥ್ಯ ಅನ್ನೋ ಬದಲು ಡಯಟ್ ಅಂತ ಹೇಳ್ತೀವಿ. ಆ ಡಯಟ್ ಒಳಗೆ ಸಪ್ಪೆ ಕೊಡ್ತಾರೆ ಅಂತೆಲ್ಲ ಅಂದಿದ್ರು. ಮೊದಲು ಸ್ವಲ್ಪ ಸಪ್ಪೆ ಅನ್ನಿಸ್ತು ಊಟನೂ ಕೂಡ. ಆಮೇಲೆ ನಿಧಾನಕ್ಕೆ ರುಚಿಯಾಗಿ ಪುಲಾವು ಅದೆಲ್ಲ ಅನ್ನಿಸ್ತು. ಹಾಗಾಗಿ ಕಾಲು ನೋವು ಇದ್ದಿದ್ದು ತುಂಬ ಕಡಿಮೆ ಆಗಿದೆ ಇವಾಗ, ಕಾಲು ನೋವು ಇದರಿಂದನೇ. ಮತ್ತು ಇದು ಕಾಲು ನೋವು ಒಂದು ಅಲರ್ಜಿ ಒಂದು ಇತ್ತು. ಅಲರ್ಜಿ ಯಾವ ಕಡೆಯಿಂದ ಬರುತ್ತೆ ಅಂತಂದು ಕಂಡುಹಿಡಿಯೋಕ್ಕೆ ಕೂಡ ನಮಗೇನು ಗೊತ್ತಿರಲಿಲ್ಲ. ಡಾಕ್ಟ್ರುಗಳಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ಅವರು ಕರೆಕ್ಟಾಗಿ ಆಹಾರದೊಳಗೆ ಯಾವ್ಯಾವ್ದು ಇದು ಮಾಡಿದಾರೋ 3-4 ದಿವಸ ಊಟ ಮಾಡಿಸಿ ಅದರೊಳಗೆ ಇದಾಗಿ ಈ ಅಲರ್ಜಿಯಿಂದನೇ ನಿನಗೆ ಆಗಿದೆ ಅಂತ ಒಂದು ಪಾಯಿಂಟ್ ನನಗೆ ಕೊಟ್ಟರು. ಸೊ ಅದು ಅನಿಸುತ್ತೆ, ನಾನು ಇನ್ಮೇಲೆ ಅದರ ಬಗ್ಗೆ ಎಚ್ಚರ ತಗೊಂಡು ನಾನು ಅದನ್ನೇ ಮುಂದುವರಿಸಿದ್ರೆ ಆ ಟ್ರೀಟ್ಮೆಂಟ್ನ, ಅಂದರೆ ಆ ಊಟದೊಳಗೇನು ಅಷ್ಟೇ, ಇನ್ನೇನಿಲ್ಲ. ಸೊ ಚೆನ್ನಾಗೇ ಆಗ್ತೀನಿ, ಚೆನ್ನಾಗಿ ಇರೋಷ್ಟು ದಿನ ಚೆನ್ನಾಗಿ ಓಡಾಡ್ಕೊಂಡಿರ್ತೀನಿ ಅಂತ ಅನ್ನೋ ಒಂದು ನಂಬಿಕೆ, ವಿಶ್ವಾಸ ಇದೆ. ಇಲ್ಲಿ ಅವರಿಗೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಮುಂದುವರಿಲಿ, ಚೆನ್ನಾಗಾಗಲಿ ಅಂತ ಆಶಯಿಸ್ತೀನಿ ಎಲ್ಲರಿಗೂ. ನಮಸ್ಕಾರ, ಧನ್ಯವಾದಗಳು. BP ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ. ಬೊಜ್ಜು ಸಲೀಸಾಗಿ ಕರಗುತ್ತೆ. ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ. ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್. ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್. ನಿದ್ರಾಹೀನತೆ, ಮಾನಸಿಕ ಖಿನ್ನತೆ, ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ. ಜೀವ ಸಂಜೀವನ ನ್ಯಾಚುರಲ್ ಲೈಫ್, ಚಾಮರಹಳ್ಳಿ, ಬೇತಮಂಗಲ ರಸ್ತೆ, ಕೋಲಾರ. ಹಿಂದೆ ಕರೆ ಮಾಡಿ 944-955-2230 ಅಥವಾ 9481-618-4444.
4.